ಪವಿತ್ರಾಗೆ ಐಷಾರಾಮಿ ರೇಂಜ್ ರೋವರ್ ಕಾರು ಗಿಫ್ಟ್ ಕೊಟ್ಟಿದ್ದಾರಂತೆ ದರ್ಶನ್. ಪವಿತ್ರಾಗೆ 1.5 ಕೋಟಿ ಕಾರನ್ನ ಗಿಫ್ಟ್ ಮಾಡಿದ್ದಾರಂತೆ. ಪತ್ನಿ ವಿಜಯಲಕ್ಷ್ಮಿಗೆ ದುಬಾರಿ ಕಾರನ್ನ ಗಿಫ್ಟ್ ನೀಡಿದ್ರಂತೆ. ಈ ಹಿಂದೆ ದರ್ಶನ್ ಆ ಕಾರು ನನಗೆ ಬೇಕು ಅಂತ ಹಠ ಹಿಡಿದಿದ್ರಂತೆ ಪವಿತ್ರ ಗೌಡ. ಪತ್ನಿ ವಿಜಯಲಕ್ಷ್ಮಿಗೆ ಕೊಟ್ಟಂತಹ ಸೇಮ್ ಮಾಡೆಲ್ ಕಾರನ್ನ ಇವರಿಗೂ ಕೂಡ ಗಿಫ್ಟ್ ಮಾಡಿದ್ರಂತೆ. ಕೇವಲ 2.5 ತಿಂಗಳ ಹಿಂದೆಯಷ್ಟೇ ಕಾರಿನ ಉಡುಗೊರೆಯನ್ನ ಕೊಟ್ಟಿದ್ರು. 2024 ಮಾರ್ಚ್ 28ರಂದು ಪವಿತ್ರಾಗೆ ದರ್ಶನ್ ಈ ಕಾರನ್ನ, ಐಷಾರಾಮಿ ಕಾರನ್ನ, 1.5 ಕೋಟಿ ಕಾರನ್ನ ಗಿಫ್ಟ್ ಕೊಟ್ಟಿದ್ರಂತೆ. ಆ ಕಾರಿನ ದೃಶ್ಯ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. 2 ತಿಂಗಳ ಹಿಂದೆಯಷ್ಟೇ ಕಾರ್ ಗಿಫ್ಟ್ ಮಾಡಿದ್ರಂತೆ ಪವಿತ್ರ ಗೌಡಗೆ ನಟ ದರ್ಶನ್. ಪತ್ನಿ ವಿಜಯಲಕ್ಷ್ಮಿಗೆ ಈ ದುಬಾರಿ ಕಾರನ್ನ ದರ್ಶನ್ ಈ ಹಿಂದೆ ಕೊಟ್ಟಿದ್ರಂತೆ. ಅದೇ ಕಾರು ನನಗೂ ಬೇಕು ಅಂತ ಪವಿತ್ರ ಗೌಡ ಹಠ ಹಿಡಿದ್ರಂತೆ. ಸೊ ಹಾಗಾಗಿ ಪವಿತ್ರ ಗೌಡಗೂ ಕೂಡ ಇದೇ ಕಾರನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಏನಿದು ರೇಂಜ್ ರೋವರ್ ಕಾರಿನ ಕಥೆ ಅಂಕಿತಾ? ಸಭಾ, ಈ ಕಾರ್ನ ನಂಬರ್ KA04NE0777 ಜೊತೆಗೆ ಇದು ಮಾರ್ಚ್ 28, 2024ರಂದು ರಿಜಿಸ್ಟರ್ ಆಗಿರುವಂತಹ ರೇಂಜ್ ರೋವರ್ ವೆಲ್ಲಾರ್ ಕಾರು. ಇದು ಬಿಳಿ ಬಣ್ಣದ ಕಾರು. 2.5 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಕಾರು ಪರ್ಚೇಸ್ ಮಾಡಲಾಗಿದೆ. ಈ ಕಾರಿನ ರಹಸ್ಯವನ್ನ ನೋಡೋದಾದ್ರೆ, ನಟ ದರ್ಶನ್ ಏನಿದ್ದಾರೆ, ಆ ದರ್ಶನ್ ಈ ಒಂದು ಕಾರನ್ನ ಪವಿತ್ರ ಗೌಡಗೆ ಗಿಫ್ಟ್ ಮಾಡಿದ್ರು ಅಂತ ಹೇಳಿ. ಗಿಫ್ಟ್ ಮಾಡೋದಕ್ಕೆ ಒಂದು ಕಾರಣ ಇದೆ. ಕೆಲ ಟೈಮ್ಗಳ ಹಿಂದೆ, ಅಂದ್ರೆ ಕೆಲ ದಿನಗಳ ಹಿಂದೆ ಇದೇ ಕಾರನ್ನ, ಅಂದ್ರೆ ಇದೇ ಮಾಡೆಲ್ ಕಾರನ್ನ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ದರ್ಶನ್ ಅವರು ಗಿಫ್ಟ್ ಮಾಡ್ತಾರೆ. ಅದನ್ನ ನೋಡಿದಂತಹ ಪವಿತ್ರ ಗೌಡ, ಅಂದ್ರೆ ಆ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಪವಿತ್ರ ಗೌಡ ಕೂಡ ನನಗೂ ಇದೇ ಕಾರ್ ಬೇಕು ಅಂತ ಹೇಳಿ ಹಠವನ್ನ ಹಿಡಿದಿದ್ರಂತೆ. ಆ ನಿಟ್ಟಿನಲ್ಲಿ ಪವಿತ್ರ ಗೌಡಗೂ ಕೂಡ ಇದೇ ಕಾರನ್ನ ದರ್ಶನ್ ಅವರು ಕೊಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಿನ ವಿಜುವಲ್ಸ್ ಕೂಡ ನಮ್ಗೆ ಲಭ್ಯ ಆಗಿದೆ. ಅಂದ್ರೆ ಈಗ ಅದು ಪವಿತ್ರ ಅವರ ಮನೆಯ ಪಾರ್ಕಿಂಗ್ ನಲ್ಲಿ ಆ ಕಾರು ಕೂಡ ಇದೆ. ಹಾಗಾಗಿ ಆ ಕಾರನ್ನ ಗಿಫ್ಟ್ ಮಾಡಿದ್ದಾರೆ ದರ್ಶನ್ ಅವರು ಅಂತ ಹೇಳಿ. ಸುಮಾರು 1.5 ಕೋಟಿ ಬೆಲೆ ಬಾಳುವಂತಹ ಈ ಕಾರನ್ನ ಪವಿತ್ರ ಗೌಡಗೆ ದರ್ಶನ್ ಗಿಫ್ಟ್ ಮಾಡಿರುವಂತದ್ದು. ಹಾಗಾಗಿ ಇದು ಒಂದು ಕಾರಿನ ಕತೆ ಅಂತ ಹೇಳ್ಬೋದು. ಅಂದ್ರೆ ವಿಜಯಲಕ್ಷ್ಮಿಗೆ ಯಾವಾಗ ಇದೇ ಮಾಡೆಲ್ ನ ಕಾರನ್ನ ದರ್ಶನ್ ಗಿಫ್ಟ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಇದೇ ವಿಚಾರಕ್ಕೆ ದರ್ಶನ್ ಜೊತೆ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಜೊತೆಗೆ ನನಗೂ ಕೂಡ ಅದೇ ಮಾಡೆಲ್ ನ ಕಾರ್ ಬೇಕು ಅಂತ ಹೇಳಿ. ಇನ್ನು ಆ ಕಾರಿನ ನಂಬರ್ ಅನ್ನ ಕೂಡ ನೀವು ಗಮನಿಸಬಹುದು, 0777. ಅದು ಕೂಡ ಫ್ಯಾನ್ಸಿ ನಂಬರ್. ಅಂದ್ರೆ ಇತ್ತೀಚೆಗೆ ಪವಿತ್ರ ಗೌಡ ಅವರು ಕೂಡ ಅದೇ ನಂಬರ್ ಅನ್ನ ಕೈಗೆ ಟ್ಯಾಟೋ ಹಾಕಿಸ್ಕೊಂಡಿದ್ರು. ಜೊತೆಗೆ ಅವರ ಬೊಟಿಕ್ ಶಾಪ್ ಏನಿದೆ, ಆ ಬೊಟಿಕ್ ಶಾಪ್ ನ ನೇಮ್ ಬೋರ್ಡ್ ಏನಿದೆ, ಅದರಲ್ಲೂ ಕೂಡ 0777 ನಂಬರ್ ಕೂಡ ಇರುವಂತದ್ದು. ಹಾಗಾಗಿ ಕಾರ್ ತೆಗೆದುಕೊಂಡ ಬಳಿಕ ನನಗೆ ಅದೇ ನಂಬರ್ ಬೇಕು ಅಂತ ಹೇಳಿ ಪವಿತ್ರ ಗೌಡ ಅವರು ತಮ್ಮ ಕಾರಿಗೆ ಅದೇ ನಂಬರ್ ಅನ್ನ ಹಾಕಿಸ್ಕೊಂಡ್ರು ಅನ್ನೋ ವಿಚಾರ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ದಿನಕ್ಕೊಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.